ವಿಠಲ ವಿಠಲ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ ಎಲ್ಲ ಮರೆತು ವಿಠಲಾಯನಲು ಅನುಕ್ಷಣ ಆನಂದವೇ ವಿಠಲ ವಿಠಲ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ. ಅಂಬುಜನಾಭನು ನಂಬಿದ ಜನರಿಗೆ ಅಂಬುಜನಾಭನು ನಂಬಿದ ಜನರಿಗೆ ಕಷ್ಟವ ಕಳೆಯುವ ಇಷ್ಟವ ಸಲ್ಲಿಸುವ ಅಂಬುಜನಾಭನು ನಂಬಿದ ಜನರಿಗೆ ಕಷ್ಟವ ಕಳೆಯುವ ಇಷ್ಟವ ಸಲ್ಲಿಸುವ ನಿರುತವು ಪಾಲಿಸೋ ಕರುಣ ಪೂರ್ಣನು ನಿರುತವು ಪಾಲಿಸೋ ಕರುಣಾ ಪೂರ್ಣನು ಪಂಢರಪುರವಾಸನು ಪಂಢರಪುರವಾಸನು ವಿಠಲ ವಿಠಲ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ 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 ಎನ್ನಲು ಎಲ್ಲ ಮರೆತು ಅನುಕ್ಷಣ ಆನಂದವೇ ವಿಠಲ ವಿಠಲ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ. ಗಗನದಿ ನೀಲಿಯು ತುಂಬಿರುವಂತೆ ಗಗನದಿ ನೀಲಿಯು ತುಂಬಿರುವಂತೆ ಹೂವಲಿ ಪರಿಮಳ ಅಡಗಿರುವಂತೆ ಗಗನದಿ ನೀಲಿಯು ತುಂಬಿರುವಂತೆ ಹೂವಲಿ ಪರಿಮಳ ಅಡಗಿರುವಂತೆ ಭಕುತರ ಮನದಿ ಮನೆ ಮಾಡಿರುವೆ ಭಕುತರ ಮನದಿ ಮನೆ ಮಾಡಿರುವೆ ಭಕುತರ ಮನದಿ ಮನೆ ಮಾಡಿರುವೆ ಧನ್ಯರ ನೀ ಮಾಡುವೆ ವಿಠಲ ವಿಠಲ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಯೋಗಕ್ಷೇಮಂ ವಹಾಮ್ಯಹಂ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂಃ ಮಾ ಕರ್ಮಫಲಹೇತುರ್ಭೂಃ ಮಾ ತೇ ಸಂಗೋಸ್ತು ಅಕರ್ಮಣಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇದುವರೆಗೆ ನಾವು
ಭಗವದ್ಗೀತಾ ಜ್ಞಾನಾಭ್ಯಾಸದ ಲೌಕಿಕ ವಿಷಯವಾಗಿ ಶರೀರ ಮತ್ತು ಶರೀರತ್ರಯಗಳು, ದೇಹ ಮತ್ತು ಪದವಿ ಎಂಬ ಕ್ಷೇತ್ರದ ಬಗ್ಗೆ ವಿವರಗಳನ್ನು ಕೊಡಲಾರಂಭಿಸಿದ ಕೃಷ್ಣನು ಇದುವರೆಗೆ 12 ಅಧ್ಯಾಯಗಳಲ್ಲಿ ಕ್ಷೇತ್ರಜ್ಞನ ಪರಿಚಯವನ್ನು ಮಾಡಿಸಿದ ನಂತರದಲ್ಲಿ ಕ್ಷೇತ್ರಜ್ಞನಿಗೂ ಕ್ಷೇತ್ರನಿಗೂ ಇರುವ ವ್ಯತ್ಯಾಸಗಳನ್ನು ತೋರಿಸುತ್ತಾ ಪ್ರತಿಯೊಂದು ಜೀವಕ್ಕೆ ಇರುವ ದೇಹವು ಆ ದೇಹದೊಳಗಿರುವಂತಹ ಶರೀರತ್ರಯಗಳು ಕ್ಷೇತ್ರವೆಂದೆನಿಸುತ್ತದೆ. ಸೂಕ್ಷ್ಮ ಶರೀರದ ಅವಯವಗಳನ್ನು ಮತ್ತು ಸ್ಥೂಲ ಶರೀರದ ಭೌತಿಕ ಶರೀರದ ಅವಯವಗಳನ್ನು ವಿಕಾರವುಳ್ಳ ಈ ಶರೀರದ ಸಕಲ ಕಾರ್ಯವೈಖರಿಯನ್ನು ಪರಮಾತ್ಮನು ವರ್ಣಿಸುತ್ತಾ ನಡೆನುಡಿಗಳನ್ನಾಗಲಿ ವಿಷಯ ಗ್ರಹಣೆಯನ್ನಾಗಲಿ ಇಂದ್ರಿಯ ವಿಷಯ ವರ್ತನೆಯನ್ನಾಗಲಿ ಪರಿಶೀಲಿಸುತ್ತಾ ಪರಮಾತ್ಮನು ಈ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡುತ್ತಿರುವನು. ಈ ಕ್ಷೇತ್ರವು ವಿಸ್ತಾರವಾದಂತಹ ರಚನೆ ಮತ್ತು ಕಾರ್ಯವೈಖರಿಯನ್ನು ಉಳ್ಳದ್ದಾದರೂ ಸಂಕ್ಷೇಪವಾಗಿ ಸಮಾಸೇನ ಹೇಳಿಕೊಡುತ್ತೇನೆ. ಸವಿಕಾರಮುದಾಹೃತಂ, ಸಮಾಸೇನ ಸವಿಕಾರಮುದಾಹೃತಂ ಎಂಬುದಾಗಿ ವಿಕಾರವುಳ್ಳಂತಹ ಈ ಕ್ಷೇತ್ರದ ಪರಿಚಯವನ್ನು ಪರಮಾತ್ಮನು ಮಾಡಿಸುತ್ತಾ 4-5 ಶ್ಲೋಕಗಳಲ್ಲಿ ಪರಿಚಯವನ್ನು ಮಾಡಿಸುತ್ತಿದ್ದಾನೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಹ. ಮಹಾಭೂತಗಳು ಮತ್ತು ಅಹಂಕಾರ, ಬುದ್ಧಿ, ಅವ್ಯಕ್ತ ಇವುಗಳೆಲ್ಲವೂ ಸೂಕ್ಷ್ಮವಾಗಿರುವಂತಹ ವಸ್ತುಗಳು, ಈ ಶರೀರದಲ್ಲಿಯೇ ಇರುವಂಥವುಗಳು. ಪ್ರತಿಯೊಬ್ಬರ ಅನುಭವಕ್ಕೂ ಸಿಗುವಂತಹ ಈ ಸೂಕ್ಷ್ಮ ಶರೀರದ ಅವಯವಗಳನ್ನು ಪರಮಾತ್ಮನು ವರ್ಣಿಸುತ್ತಾ ಈ ಸ್ಥೂಲ ಶರೀರದಲ್ಲಿಯೇ ಇವುಗಳು ಸೂಕ್ಷ್ಮ ಶರೀರದ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಆದುದರಿಂದ ಈ ಸೂಕ್ಷ್ಮ ಶರೀರಕ್ಕೂ ಅವ್ಯಕ್ತವೆಂಬುದ ಪದವನ್ನೇ ಪ್ರಯೋಗ ಮಾಡುವುದರ ಮೂಲಕವಾಗಿ ಅವ್ಯಕ್ತವಾಗಿರುವಂತಹ ಆತ್ಮನಿಗೆ ಇರುವ ಲಕ್ಷಣಗಳನ್ನೇ ತಿಳಿದುಕೊಳ್ಳಬೇಕೆಂಬುದಾಗಿ ಅರ್ಥೈಸುತ್ತಿದ್ದಾನೆ. ನಾವು 2ನೇ ಅಧ್ಯಾಯದಲ್ಲಿ ಆತ್ಮನ ಲಕ್ಷಣಗಳನ್ನು ನೋಡಿದಾಗ, ಯಾವುದೇ ಗುಣಗಳನ್ನಲ್ಲ ಲಕ್ಷಣಗಳನ್ನು ನೋಡಿದಾಗ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ, ಅದನ್ನೇ ಮತ್ತೆ ಕಾನೂನಿನ ಭಾಷೆಯಲ್ಲಿ ಹೇಳುವಂತೆ ಅಸತ್ಯವನ್ನು ಹೇಳುವುದಿಲ್ಲ, ಸತ್ಯವನ್ನೇ ಹೇಳುತ್ತೇನೆ ಎಂಬುದಾಗಿ ಪರಮಾತ್ಮನು ಅಚ್ಛೇದ್ಯೋಯಂ ಮದಾಹ್ಯೋಯಂ ಅಕ್ಲೇದ್ಯೋಯಂ ಅಶೋಷ್ಯಂ ಏವಚ ನಿತ್ಯಃ ಸರ್ವಗತಃ ಸ್ಥಾಣುಃ ಅಚಲೋಯಂ ಸನಾತನಃ. ಈ ಭೌತಿಕ ಶರೀರದ ಒಳಗಿರುವಂತಹ ಆ ಸೂಕ್ಷ್ಮ ಶರೀರವು ಆತ್ಮನಿಂದೊಡಗೂಡಿ ಸನಾತನಃ, ಅವನೇ ಸನಾತನನಾಗಿದ್ದಾನೆ ಎಂಬ ಧ್ಯೇಯ ವಾಕ್ಯವನ್ನು ಪರಮಾತ್ಮನು ಕೊಡುತ್ತಾ ಎಲ್ಲ ಶರೀರಗಳಲ್ಲಿಯೂ ಸನಾತನನು ಹೇಗೆ ಬದುಕುತ್ತಿದ್ದಾನೆ, ಹೇಗೆ ಜೀವರೂಪದಿಂದ ಕಾಣಿಸಿಕೊಳ್ಳುತ್ತಿದ್ದಾನೆ, ಆತ್ಮನ ಪ್ರತಿನಿಧಿಯಾಗಿದ್ದಾನೆ, ಆತ್ಮನ್ನಾಗಿರುತ್ತಾನೆ ಎಂಬೆಲ್ಲವನ್ನು ತಿಳಿಸಿಕೊಟ್ಟ ಪರಮಾತ್ಮನು ಈಗ ಸ್ಥೂಲ ಶರೀರದ ಕ್ಷೇತ್ರವೆಂಬ ಸವಿಕಾರದಿಂದ ಉಳ್ಳಂತಹ ಉದಾಹರಣೆಯನ್ನು ಸಮಾಸ ರೂಪದಲ್ಲಿ ಸಂಕ್ಷೇಪವಾಗಿ ಪರಮಾತ್ಮನು ತಿಳಿಸ ಹೊರಟಿದ್ದಾನೆ. ಇದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಸೂಕ್ಷ್ಮವನ್ನು ಸ್ಥೂಲವನ್ನು ಪರಮಾತ್ಮನು ವರ್ಣನೆ ಕೊಡುತ್ತಿರುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಹಂಕಾರ, ಬುದ್ಧಿ ಇವುಗಳೆಲ್ಲವೂ ಕಣ್ಣಿಗೆ ಕಾಣದೇ ಇದ್ದಾಗ್ಯೂ ಅದು ಕೆಲಸ ಮಾಡುವ ರೀತಿಯಾಗಲಿ ಅದು ಇರುವುದರ ಅನುಭವವನ್ನಾಗಲಿ ಪ್ರತಿಯೊಬ್ಬನೂ ಪಡೆದುಕೊಳ್ಳುತ್ತಾನೆ, ಅದನ್ನು ಉಪಯೋಗಿಸುತ್ತಲೇ ಇರುತ್ತಾನೆ. ಆದರೂ ಗಾಳಿಯನ್ನು ನಾವು ಸೇವಿಸುತ್ತಿರುವುದು ಗಾಳಿಯಲ್ಲೇ ಇರುವುದು ಎಂಬುದು
ತಿಳಿದರೂ ಯಾವಾಗಲೂ ಅದನ್ನು ನಾವು ಮನಸ್ಸಿನಲ್ಲಿ ಪ್ರಜ್ಞೆಯಲ್ಲಿ ಇಟ್ಟುಕೊಳ್ಳಲಾಗದೇ ಇರುವಂತೆ ಈ ಶರೀರವನ್ನು ನಾವು ಉಪಯೋಗಿಸುತ್ತಲೇ ಇರುತ್ತೇವಾದರೂ ನಾವೇ ಶರೀರವೆಂಬುದಾಗಿ ಅದರ ಮೇಲೆ ಅಧ್ಯಾರೋಪವನ್ನು ಮಾಡಿಕೊಳ್ಳುವುದರ ಮೂಲಕ ಆತ್ಮನ ಇರವನ್ನೇ ತಿಳಿದುಕೊಳ್ಳಲಾರದೆ ತೊಳಲಾಡುತ್ತಿರುತ್ತೇವೆ. ಆತ್ಮನು ತೇಜಸ್ಸು, ಎಲ್ಲ ಶರೀರಗಳಲ್ಲಿರುವ ತೇಜಸ್ವರೂಪಿಯಾಗಿರುವಂತಹ ಈ ಆತ್ಮನು ಸೂರ್ಯನ ತೇಜಸ್ಸು ಯಾವ ರೀತಿಯಲ್ಲಿ ಈ ಜಗತ್ತನ್ನು ಆಕ್ರಮಿಸಿದೆಯೋ ಅದೇ ರೀತಿಯಲ್ಲಿ ಪ್ರತಿಯೊಂದು ಶರೀರದಲ್ಲಿಯೂ ತೇಜೋರೂಪನಾಗಿ ಈ ಆತ್ಮನು ವಾಸ ಮಾಡುತ್ತಿರುತ್ತಾನೆ. ನಾವು ತೇಜಸ್ಸು ಎಂದೊಡನೆಯೇ ಈಗಿನ ಭಾಷೆಯಲ್ಲಿ ಹೇಳುವುದಾದರೆ ಶಕ್ತಿ, ವಿದ್ಯುತ್ ಶಕ್ತಿ, ಕಾಂತಶಕ್ತಿ ಎಲ್ಲವೂ ಇರುವಂತೆಯೇ ಹಲವಾರು ಶಕ್ತಿಗಳಿರುತ್ತದೆ. ಅದರಲ್ಲಿ ಜೀವವೂ ಒಂದು ರೀತಿಯ ಶಕ್ತಿಯ ಪ್ರತಿರೂಪ. ಈ ಜೀವವೆಂಬ ಶಕ್ತಿ ರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಇದರ ಸಹಾಯದಿಂದಲೇ ನಮಗೆ ಇರುವ ಬುದ್ಧಿ ಪ್ರಜ್ಞೆಗಳನ್ನು ಉಪಯೋಗಿಸಿಕೊಂಡು ಆತ್ಮನೆಂಬ ತೇಜೋರೂಪವನ್ನು ತಿಳಿದುಕೊಳ್ಳಬೇಕು. ಈ ಆತ್ಮನೆಂಬ ತೇಜೋರೂಪವು ಪರಮಾತ್ಮನೆಂಬ ಮಹತ್ ರೂಪಕ್ಕೆ ಸಂಬಂಧವನ್ನು ಸದಾಕಾಲ ಹೊಂದಿರುತ್ತದೆ ಎಂಬುದನ್ನು ಸೂತ್ರೇ ಮಣಿಗಣ ಇವ ಎಂಬುದಾಗಿ ಪೋಣಿಸಲ್ಪಟ್ಟಿರುವುದನ್ನು 2ನೇ ಅಧ್ಯಾಯದಲ್ಲಿಯೇ ಪರಮಾತ್ಮನು ಎಲ್ಲವನ್ನೂ ವಿಶದವಾಗಿ ತಿಳಿಸಿರುತ್ತಾನೆ. ಹಾಗಾಗಿ ತೇಜೋರೂಪವಾದ ಆತ್ಮ ಪರಮಾತ್ಮರ ಸ್ವರೂಪವನ್ನು ಕ್ಷೇತ್ರಜ್ಞನೆಂಬುದಾಗಿ ತಿಳಿದುಕೊಂಡು ಈಗ ಈ ಕ್ಷೇತ್ರಜ್ಞನು ವಾಸ ಮಾಡುವಂತಹ ಈ ಶರೀರವನ್ನೇ ಕ್ಷೇತ್ರ ಎಂಬುದಾಗಿ, ವಿಕಾರಗಳುಳ್ಳದ್ದೆಂಬುದಾಗಿಯೂ ದುಃಖಾಲಯ ಎಂಬುದಾಗಿಯೂ ತಿಳಿದುಕೊಂಡು ಈ ಶರೀರದಲ್ಲಿ ಸೂಕ್ಷ್ಮ ಭಾಗವನ್ನು ಸೂಕ್ಷ್ಮ ಶರೀರವೆಂಬುದಾಗಿಯೂ ಸ್ಥೂಲ ಭಾಗವನ್ನು ಭೌತಿಕ ಶರೀರವೆಂಬುದಾಗಿಯೂ ಅರ್ಥ ಮಾಡಿಕೊಂಡು ಇದರ ಕಾರ್ಯವೈಖರಿಯನ್ನು ತಿಳಿಸಲು ಪರಮಾತ್ಮನು ಹೊರಟಿದ್ದಾನೆ. ಅದನ್ನೇ ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ ಎಲ್ಲ ಸೂಕ್ಷ್ಮ ರೂಪಗಳು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು. ನೋಡಿ, ಇಂದ್ರಿಯಗಳು ಮತ್ತು ಇಂದ್ರಿಯ ವಿಷಯಗಳು ನಮಗೆ ಗೋಚರವಾಗುವಂಥದ್ದು, ಅನುಭವದಲ್ಲಿ ಸದಾಕಾಲ ಕಾರ್ಯನಿರತವಾಗಿರುವಂಥದ್ದು. ಇದರ ಸಹಾಯದಿಂದಲೇ ನಾವು ಈ ದೇಹವನ್ನೂ ಗುರುತಿಸುತ್ತಿರುವುದು, ಈ ದೇಹದಲ್ಲಿರುವ ತೇಜೋರೂಪದ ಆತ್ಮನನ್ನೂ ಗುರುತಿಸುತ್ತಿರುವುದು, ಶಕ್ತಿ ರೂಪದ ಜೀವನನ್ನು ತಿಳಿದುಕೊಳ್ಳುತ್ತಿರುವುದು. ಈ ರೀತಿ ತಿಳಿದುಕೊಂಡಾಗ ಈ ಕ್ಷೇತ್ರವು ವಿಕಾರಗಳಿಂದ ಕೂಡಿದೆ ಎಂಬುದನ್ನು ಮರೆಯುವಂತಿಲ್ಲ. ಹಾಗಾಗಿ ಇದು ಕ್ಷೇತ್ರ, ಇವೆಲ್ಲವುಗಳು ಸೇರಿ ಆಗಿರುವುದು ಕ್ಷೇತ್ರ. ಏನೆಲ್ಲ ವಸ್ತುಗಳು, ವಿಷಯಗಳು ಇದೆ ಎಂದರೆ ಸೂಕ್ಷ್ಮ ರೂಪದಲ್ಲಿಯೂ ಸ್ಥೂಲ ರೂಪದಲ್ಲಿಯೂ ಇರುವಂತಹ ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಇಚ್ಛೆ, ದ್ವೇಷ, ಸುಖ, ದುಃಖ, ಸಂಘಾತ, ಚೇತನ, ಧೃತಿ, ಇವುಗಳೆಲ್ಲವೂ ಕ್ಷೇತ್ರವನ್ನು ಉಂಟು ಮಾಡಿದೆ. ಈ ಕ್ಷೇತ್ರಕ್ಕೆ ಇಷ್ಟೆಲ್ಲ ವಿಕಾರಗಳಿದೆ ಎಂಬುದನ್ನು ಪರಮಾತ್ಮನು ಸಂಕ್ಷೇಪವಾಗಿ ಹೇಳುವುದರ ಜೊತೆಗೆ ಇದು ದುಃಖಾಲಯ ಎಂಬುದಾಗಿಯೇ ದೇಹವನ್ನು ವರ್ಣಿಸುತ್ತಾನೆ. ಇದು ಸುಖಾಲಯವಲ್ಲದಿದ್ದರೆ ಸದಾಕಾಲವೂ ದುಃಖವೇ ಇರುವುದೇ ಎಂಬುದಾದರೆ ಈ ದೇಹವನ್ನು ಯಾರೂ ಒಪ್ಪುವುದೇ ಇಲ್ಲ. ಇದು ಸದಾಕಾಲವೂ ಆರೋಗ್ಯಕರವಾಗಿಯೂ ಹಿತವಾಗಿಯೂ ಉಪಕರಣದಂತೆಯೂ ಸಲಕರಣೆಯಂತೆಯೂ ಭೋಗ ವಸ್ತುವಾಗಿಯೂ ಉಪಯೋಗಿಸುತ್ತಿರುವುದರಿಂದ ಇದನ್ನು ಆರೋಗ್ಯಕರವಾಗಿರುವಂತಹ ಕಾರ್ಯನಿರತವಾಗಿರುವಂತಹ ಯಂತ್ರದಂತೆಯೇ ತಿಳಿದುಕೊಳ್ಳಬೇಕು. ತಂತ್ರಗಳು ಅಡಗಿ ಕುಳಿತಿವೆ. ಈ ರೀತಿಯ ಯಂತ್ರತಂತ್ರಗಳ ಸಹಾಯದಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಒಂದು ಯಂತ್ರದೋಪಾದಿಯಲ್ಲಿ ನಮಗೆ ಈ ಶರೀರವು ಕಾಣಸಿಗುತ್ತದೆ. ಈ ಶರೀರದ ಮೂಲಕವೇ ಸೂಕ್ಷ್ಮ ವಿಭಾಗಗಳನ್ನು, ಸೂಕ್ಷ್ಮ ರೀತಿ ನೀತಿಗಳನ್ನು ತಿಳಿದುಕೊಳ್ಳಬೇಕೆಂಬ ಸಂದೇಶವನ್ನು ಪರಮಾತ್ಮನು 12 ಅಧ್ಯಾಯಗಳಲ್ಲಿ ಕೊಟ್ಟು ಈಗ ಸ್ಥೂಲ ರೂಪದ ವರ್ಣನೆಯನ್ನು ಕೊಡುತ್ತಿದ್ದಾನೆ. ಮತ್ತು ಇದರಿಂದ ನಾವು ಈ ಕಾರ್ಯವನ್ನು, ಯಾವ ರೀತಿಯ ಕಾರ್ಯಗಳನ್ನು ಎಂಬುದನ್ನು ತಿಳಿದುಕೊಳ್ಳಬೇಕು ಮತ್ತು ಸೂಕ್ಷ್ಮ ರೂಪದಲ್ಲಿರುವಂತಹ ಅಮಾನಿತ್ವ, ಅದಂಭಿತ್ವ, ಅಹಿಂಸೆ, ಶಾಂತಿ, ಆರ್ಜವ, ಆಚಾರ್ಯೋಪಾಸನೆ, ಶೌಚ, ಸ್ಥೈರ್ಯ, ಆತ್ಮನಿಗ್ರಹ ಎಂಬ ರುಜು ಮಾರ್ಗವನ್ನು, ಸರಿಯಾದ ಮಾರ್ಗವನ್ನು, ಸಮ್ಯಕ್ ಮಾರ್ಗವನ್ನು
ನಾವು ತಿಳಿದುಕೊಂಡಾಗ ಎಲ್ಲ ಜೀವಗಳು ಶರೀರದಲ್ಲಿ ಇಂತಹ ರೀತಿಯಲ್ಲಿಯೇ ಬದುಕುತ್ತಿದೆ ಎಂಬುದನ್ನು ನಾವು ಗಮನಿಸಬಹುದು. ಇದು ಹೆಚ್ಚಾಗಿ ನಮಗೆ ಕಾಣಸಿಗುವುದು ಇವೆಲ್ಲ ಗುಣಗಳನ್ನು ಹೊಂದಿರುವಂತಹ ಜೀವವಾಗಿರುವ ಮರದಲ್ಲಿಯಾಗಲಿ ಸಸ್ಯದಲ್ಲಿಯಾಗಲಿ ನಾವು ಕಾಣಬಹುದು. ಅವುಗಳು ಹೇಗೆ ಫಲವನ್ನು ಕೊಟ್ಟು ಪರೋಪಕಾರಕ್ಕಾಗಿಯೇ ನಿಂತಿರುವವು ಸಾಧುಗಳ ತರಹ ಎಂಬುದಾಗಿ ಸುಭಾಷಿತಕಾರನು ವರ್ಣಿಸುವಂತೆ ಪರೋಪಕಾರಾಯ ನದ್ಯಂತಿ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾಯ ಸತಾಂ ಹಿ ಭೂತಯ ಪರೋಪಕಾರಾಯ ಫಲಂತಿ ವೃಕ್ಷಾಃ. ವೃಕ್ಷ ಎಲ್ಲವೂ ಯಾವ ರೀತಿ ಇದೆ ಎಂದರೆ ಸಾಧುವಿನ ರೂಪದಲ್ಲಿದೆ. ಸಾಧು ಹೇಗೆ ಸಮಾಜದಲ್ಲಿ ನರನ ಸಾಮ್ರಾಜ್ಯದಲ್ಲಿ ವರ್ಣಿಸಲ್ಪಡುತ್ತಾನೆಯೋ, ಕಾರ್ಯಶೈಲಿಯನ್ನು ಸದಾಕಾಲ ತೋರಿಸುತ್ತಾನೆಯೋ, ಆ ರೀತಿಯೇ ಮಾರ್ಗದರ್ಶಕವಾಗಿ ಸಕಲ ಜೀವರಾಶಿಗಳಲ್ಲಿ ನಮಗೆ ವೃಕ್ಷವನ್ನು ಪರಮಾತ್ಮನು ಸುಭಾಷಿತಕಾರನ ಮೂಲಕ ವರ್ಣಿಸುವಂತೆಯೇ ಇಲ್ಲಿ ತಿಳಿಸುತ್ತಿದ್ದಾನೆ. ಇಂದ್ರಿಯಗಳ ವಿಷಯಗಳಲ್ಲಿ ವೈರಾಗ್ಯವನ್ನು ಹೊಂದುವಿಕೆ ಮತ್ತು ಅಹಂಕಾರ ಇಲ್ಲದಿರುವಿಕೆ ಮತ್ತು ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ಇವುಗಳೆಲ್ಲ ದೋಷಗಳನ್ನು ನೋಡುವಂತಹ ಅನುಭವಗಳನ್ನು ಈ ಶರೀರದಿಂದ ಮತ್ತೆ ಈ ಶರೀರಕ್ಕೆ ಮೋಹ ರೂಪದಲ್ಲಿ ಅಂಟಿಕೊಂಡಿರುವಂತಹ ಹೆಂಡತಿ ಮನೆ ಮಕ್ಕಳು ಮೊದಲಾದವುಗಳಲ್ಲಿ ಆಸಕ್ತಿಯನ್ನು ಹೊಂದುವುದು ಮತ್ತು ಅದರಲ್ಲೇ ತನ್ಮಯತೆ ಇಲ್ಲದೆ ಇರುವುದು, ಅನಾಸಕ್ತಿಯನ್ನು ಬೆಳೆಸಿಕೊಳ್ಳುವುದು, ಇಷ್ಟಾನಿಷ್ಟಗಳು ಪ್ರಾಪ್ತವಾದಾಗ ಯಾವಾಗಲೂ ಸಮಚಿತ್ತತೆಯನ್ನು ಸ್ಥಿತದಿ ಮುನಿರುಚ್ಯತೆ ಎಂಬಂತೆ ತಿಳಿಸಿದಂತೆ ನಾವು ಅರ್ಥ ಮಾಡಿಕೊಳ್ಳುವುದು, ನಮ್ಮ ಧೀಶಕ್ತಿಯನ್ನು ಸದಾಕಾಲದಲ್ಲಿಯೂ ಸಮವಾಗಿಯೂ ಇಟ್ಟುಕೊಂಡು ಸ್ಥಿರ ಚಿತ್ತದಿಂದಲೂ ಇರಬೇಕು. ಮನಸ್ಸು ಎಂಬ ಹಾಲಿನಂತಹ ವಸ್ತುವಿನಿಂದ ಬೆಣ್ಣೆಯಂತಹ ಮಂಥನವನ್ನು ಮಾಡುವುದರ ಮೂಲಕ ವಸ್ತುವನ್ನು ಪಡೆದು ಆ ಬೆಣ್ಣೆಯಂಥದ್ದು ಕರಗಿಸಿ ಗಟ್ಟಿಯಾದ ತುಪ್ಪವನ್ನು ಮಾಡಿಟ್ಟುಕೊಂಡಂತೆ ನಮ್ಮ ಪ್ರಜ್ಞೆಯನ್ನು ಹಣ್ಣಾಗಿಸುತ್ತಾ ಈ ಒಂದು ದೇಹವನ್ನು ಉಪಯೋಗಿಸಿಕೊಳ್ಳಬೇಕು. ಆ ರೀತಿ ಉಪಯೋಗಿಸಿಕೊಂಡಾಗ ಪ್ರಜ್ಞೆ ಎಂಬುದು ಸ್ಥಿತದಿ ಎಂಬ ಲಕ್ಷಣಗಳನ್ನು ಹೊಂದುತ್ತದೆ. ಸ್ಥಿತದಿ ಆಗಬೇಕಾದರೆ ಕೆಡದಂತಹ ಹಾಲಿನಂತಹ ಮನಸ್ಸು, ಕಿಂಚಿತ್ತು ದಾರಿ ತಪ್ಪದಂತಹ ಬೆಣ್ಣೆಯಂಥ ಬುದ್ಧಿ ಮತ್ತು ಚಿತ್ತಗಳು ಜ್ಞಾನವನ್ನು ಪಡೆಯುವುದರ ಮೂಲಕ ಪ್ರಜ್ಞೆಯ ಮೂಲಕ ಶುದ್ಧವಾಗಿಯೂ ಪಾರದರ್ಶಕವಾಗಿಯೂ ಯಾರಲ್ಲಿ ಸ್ಥಿರವಾಗಿಯೂ ಸ್ಥಿತಧಿ ಆಗಿರುತ್ತದೆಯೋ ಅಂತಹವರ ಲಕ್ಷಣಗಳನ್ನು ಪರಮಾತ್ಮನ ಹೇಳುತ್ತಾ ಅವುಗಳನ್ನು ಪಡೆಯುವುದು, ತಿಳಿದುಕೊಳ್ಳುವುದು, ಮಾಡಿಕೊಳ್ಳುವುದು ಎಂಬುದೇ ಸಾಧನೆಯ ಮಾರ್ಗ ಎಂದು ತಿಳಿಸುತ್ತಾ, ಹೆಂಡತಿ ಮನೆ ಮಕ್ಕಳು ಮೊದಲಾದವುಗಳೆಲ್ಲ ಬಾಹ್ಯ ರೂಪದಲ್ಲಿ ಅಂಟಿಕೊಂಡಿರುವಂತಹ ಈ ಶರೀರಕ್ಕೆ ಅಂಟಿಕೊಂಡಿರುವಂತಹ ಮೋಹರೂಪದ ವಸ್ತುಗಳು. ಅವುಗಳಿಂದ ಯಾರೂ ಪ್ರಭಾವಕ್ಕೆ ಒಳಗಾಗದೆ ಮತ್ತು ಕ್ಷೇತ್ರಜ್ಞನಾಗಿ ಆತ್ಮ ಪರಮಾತ್ಮನಲ್ಲಿ ಎಲ್ಲ ಶರೀರಗಳಲ್ಲಿ ಅಡಗಿ ಕುಳಿತಿರುವಂತಹ ಮನಸ್ಸಿನ ಮೂಲೆಯಿಂದ ಅದನ್ನು ಗುರುತಿಸುತ್ತಾ ಎಲ್ಲಿ ಚಿತ್ತದಲ್ಲಿ ಪರಮಾತ್ಮನು ನೆಲೆ ನಿಲ್ಲುತ್ತಾನೆಯೋ ಅಂತಹ ಧೀಶಕ್ತಿಯನ್ನು ವರ್ಣಿಸುತ್ತಾ ಅನನ್ಯ ಯೋಗದ ಮೂಲಕ ನೋಡಿ, ಯೋಗಾಭ್ಯಾಸದಿಂದ ಇವುಗಳೆಲ್ಲವನ್ನು ಒಂದನ್ನಾಗಿ ಮಾಡುತ್ತಾ ಏಕಾಗ್ರವನ್ನು ಬೆಳೆಸುತ್ತಾ ಯಾರು ಈ ಆತ್ಮನನ್ನು ನೋಡುತ್ತಾರೆಯೋ ಪರಮಾತ್ಮನನ್ನು ನೋಡುತ್ತಾರೆಯೋ ಎರಡೂ ಒಂದೇ. ಆತ್ಮ ಸಾಕ್ಷಾತ್ಕಾರವಾಗಲಿ ಪರಮಾತ್ಮ ಸಾಕ್ಷಾತ್ಕಾರವಾಗಲಿ ಎರಡೂ ಒಂದೇ ಫಲವನ್ನು ಕೊಡುವಂತಹ ವಸ್ತುಗಳು, ಗುರಿಗಳು. ಆ ರೀತಿಯ ಸಾಧ್ಯತೆಯನ್ನು ಯಾರು ಪಡೆಯುತ್ತಾರೆಯೋ ಮತ್ತು ನನ್ನಲ್ಲಿ ಅನನ್ಯವಾದ ಯೋಗದ ಮೂಲಕ, ಯೋಗವೆಂದರೆ ಈ ವಸ್ತುಗಳನ್ನು ಒಂದೇ ಒಂದು ರಚನಾತ್ಮಕವಾಗಿರುವಂತಹ ಸರಳ ರೇಖೆಯಲ್ಲಿ ನಿಲ್ಲಿಸುವ ಒಂದು ಪ್ರಕ್ರಿಯೆ. ಈ ರೀತಿಯ ಪ್ರಕ್ರಿಯೆಯಿಂದ ಶುದ್ಧತೆಯನ್ನು ಪಾರದರ್ಶಕತೆಯನ್ನು
ನಾವು ನಮ್ಮ ಇಂದ್ರಿಯಗಳ ಅವಯವಗಳಲ್ಲಿ ಮನಸ್ಸಿನಲ್ಲಿ ಬೆಳೆಸಿಕೊಳ್ಳಬಹುದು ಮತ್ತು ಬುದ್ಧಿ ಪ್ರಜ್ಞೆಗಳಲ್ಲೂ ಅದನ್ನು ಕಾಣಬಹುದು. ಅದನ್ನೇ ಈ 12 ಅಧ್ಯಾಯಗಳಲ್ಲಿ ವರ್ಣಿಸಿದ ಪರಮಾತ್ಮನು ಈಗ ಭೌತಿಕ ಶರೀರವೆಂಬ ಈ ಶರೀರದಲ್ಲಿಯೂ ಹೇಗೆ ಯೋಗವನ್ನುಂಟು ಮಾಡಬೇಕೆಂಬ ವಿಷಯಗಳನ್ನು ತಿಳಿಸುತ್ತಾ, ಜನಸಮೂಹದಲ್ಲಿ ಪ್ರೀತಿಯನ್ನು ಇಲ್ಲದಿರುವಿಕೆಯನ್ನು ಮತ್ತು ನಿರ್ಜನ ಪ್ರದೇಶದಲ್ಲಿ ಆತ್ಮ ಪರಮಾತ್ಮರಲ್ಲಿ ಅನುಸಂಧಾನ ಮಾಡಿ ಸದಾಕಾಲ ಶಾಂತಿ ಮತ್ತು ಆನಂದಗಳಿಂದ ತುಂಬಿದ ಈ ಆತ್ಮ ಪರಮಾತ್ಮರಲ್ಲಿ ನೆಲೆ ನಿಲ್ಲುವುದನ್ನು ಯೋಗದ ಮೂಲಕ, ಮತ್ತೊಂದು ಭಕ್ತಿಯ ಮೂಲಕ, ಈ ಭಕ್ತಿ ಶ್ರದ್ಧೆಗಳು ಯೋಗವನ್ನು ಹೇಗೆ ಮಾಡಬೇಕೆಂಬುದನ್ನು ತೋರಿಸುವ ಸಾಧನಗಳಾದ್ದರಿಂದ ಆ ಒಂದು ಯೋಗದ ಮೂಲಕ ಅಧ್ಯಾತ್ಮ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾ ನಿಷ್ಠೆಯನ್ನು ಹೊಂದಿ ಭಗವಂತನಲ್ಲಿ ಅತಿಶಯವಾದ ನಂಬಿಕೆಯಿಂದ ಯಾರು ಸಾಧನೆಗಳನ್ನು ಮಾಡುತ್ತಾರೆಯೋ ಅವರಿಗೆ ಸಿದ್ಧಿಯೂ ದೊರಕುತ್ತದೆ. ಪಾರದರ್ಶಕವಾದಂತಹ ಚಿತ್ತ ಪ್ರಜ್ಞೆಗಳ ಮೂಲಕ ಪರಮಾತ್ಮನ ಬೆಳಕು ದಿವ್ಯ ರೂಪವೂ ನಮಗೆ ಕಾಣಿಸಿಕೊಳ್ಳುತ್ತದೆ. ಬೆಳಕು ಎಂದರೆ ದಿವ್ಯ ರೂಪ. ದಿವ್ಯ ರೂಪವನ್ನು ಹೊಂದಿರುವವನು ದೇವತೆಗಳು, ಎಲ್ಲ ದೇವತೆಗಳಿಗೂ ಒಡೆಯನಾದಂತಹ ಪರಮೇಶ್ವರನು ಮತ್ತು ಮೂಲ ರೂಪದಲ್ಲಿರುವಂತಹ ಮಹಾವಿಷ್ಣುವು ಪ್ರತಿಯೊಬ್ಬರಿಗೂ ಗೋಚರಿಸುವರು ಎಂಬ ಸತ್ಯ ವಿಷಯಗಳನ್ನು ಧ್ಯಾನ ಯೋಗದಲ್ಲಿ 6ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಂತೆ ಪ್ರತಿಯೊಬ್ಬರೂ ಅದರ ಅನುಭವಗಳನ್ನು ಪಡೆಯಬಹುದು. ಈ ರೀತಿ ಈ ದೇಹದ ರಚನೆಯು ಇದೆ ಎಂಬುದನ್ನು ಪರಮಾತ್ಮನು ಹೇಳುತ್ತಾ, ಆತ್ಮ ಪರಮಾತ್ಮರಲ್ಲಿ ಆಸಕ್ತಿಯನ್ನು ಹೊಂದುವುದು ಮತ್ತು ನಿರ್ಜನ ಪ್ರದೇಶದಲ್ಲಿ ಸಾಧನೆಗಳನ್ನು ಮಾಡುವುದು ಮತ್ತು ಶಾಂತಿ ಆನಂದಗಳ ಸೌಖ್ಯವನ್ನು ಸದಾಕಾಲ ಹೊಂದುವುದು, ಈ ರೀತಿಯ ಅತೀಂದ್ರಿಯ ಸೌಖ್ಯವನ್ನು ಹೊಂದುವ ಬಗೆಯ ಆ ಯೋಗ ಮತ್ತು ಭಕ್ತಿ ಶ್ರದ್ಧೆಗಳನ್ನು ವರ್ಣಿಸುತ್ತಾ ಪರಮಾತ್ಮನು ಈಗ ಈ ವಿಕಾರಗಳಿಂದ ತುಂಬಿದ ಸ್ಥೂಲ ಶರೀರವನ್ನು ಹೇಗೆ ಯೋಗಯುಕ್ತವಾಗಿ ಮಾಡಬೇಕು, ಭೋಗಯುಕ್ತವಾಗಿ ಅದನ್ನು ಬಿಡಿಸಿಕೊಳ್ಳಬೇಕು, ಅದನ್ನು ಬಿಡಿಸಿದ ನಂತರದಲ್ಲಿ ಯೋಗಯುಕ್ತವಾಗಿ ಹೇಗೆ ಉಪಯೋಗಿಸಬೇಕು, ತಾಮಸ ರಾಜಸಗಳಿಂದ ಮೇಲ್ಮುಖಕ್ಕೆ ಸಾತ್ವಿಕ ಸ್ವರೂಪಕ್ಕೆ ಹೇಗೆ ಒಬ್ಬನು ಸಂಚರಿಸಬೇಕು, ಸಾತ್ವಿಕವನ್ನು ದಾಟಿದ ನಂತರದಲ್ಲಿ ಸಿಗುವಂತಹ ಪರಮಾತ್ಮನ ಶಕ್ತಿಯ ಸಹಾಯದಿಂದ ಮೋಕ್ಷವೆಂಬುದನ್ನು ಪಡೆದುಕೊಳ್ಳಬಹುದು ಎಂಬ ವಿವರಗಳನ್ನು ಇಲ್ಲಿ ಕೊಟ್ಟಿರುವಂತಹ ಅಧ್ಯಾತ್ಮ ಜ್ಞಾನದ ಅಡಿಯಲ್ಲಿ ತಿಳಿದುಕೊಳ್ಳಬೇಕು. ಅದನ್ನೇ ಅಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ ಎಂಬುದಾಗಿಯೂ ಹೇಳುತ್ತಾನೆ. ಮಿಕ್ಕೆಲ್ಲ ಜ್ಞಾನವು ಲೌಕಿಕ ಲೋಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾದ್ದರಿಂದ ಮತ್ತು ಪ್ರಕೃತಿಗೆ ಸಂಬಂಧಪಟ್ಟ, ಪ್ರಕೃತಿ ಎಂದರೆ ಶರೀರವೇ ಪ್ರಕೃತಿ, 3 ಶರೀರಗಳಲ್ಲಿಯೂ ವಾಸ ಮಾಡುವಂತಹ ಈ ಆತ್ಮನು ಸ್ಥೂಲ ಶರೀರವನ್ನು ಪ್ರಕೃತಿ ಎಂಬುದಾಗಿಯೇ ನೋಡುತ್ತಾನೆ. ಸೂಕ್ಷ್ಮ ಶರೀರಿಯಾಗಿ ದೇವತೆಗಳಾಗಿ ಪಿತೃದೇವತೆಗಳಾಗಿ ಸಾವಿನ ನಂತರದಲ್ಲಿ ಸ್ಥೂಲ ಶರೀರದ ಅಂತ್ಯದಲ್ಲಿ ಹೇಗೆ ಬಿಟ್ಟು ಹೋಗುತ್ತಾನೆಯೋ ಅಥವಾ ಈ ಸ್ಥೂಲ ಶರೀರದಿಂದ ಬಿಡಿಸಲ್ಪಡುತ್ತಾನೆಯೋ ಆ ಮೃತ್ಯುವಿನ ಸಹಾಯವನ್ನು ಹೇಳಿದ ಪರಮಾತ್ಮನು ಪ್ರತಿಯೊಬ್ಬನೂ ಹೇಗೆ ಯೋಗ ಸಾಧನೆಯನ್ನು ಮಾಡುವುದರ ಮೂಲಕವಾಗಿ ತಾನೇ ಸಾಧನೆಗಳ ಮೂಲಕ ಯೋಗದ ಮೂಲಕ ಈ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದ ರೂಪದಲ್ಲಿ ದೇವತೆಗಳಂತೆಯೂ ಮತ್ತು ಪುಣ್ಯಲೋಕಗಳಲ್ಲಿ ವಿಹರಿಸುವಂತೆಯೂ ಇರುವಂತಹ ವಿಷಯಗಳೆಲ್ಲವನ್ನು ತಿಳಿಸುತ್ತಾ, ಯಾವುದು ಜ್ಞೇಯವೋ ಯಾವುದನ್ನು ತಿಳಿದುಕೊಂಡರೆ ಮನುಷ್ಯನು ಅಮೃತತ್ವವನ್ನು ಹೊಂದುವನೋ. ಅಮೃತತ್ವ ಎಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ಥೂಲ ಶರೀರವು ಸಾವಿಗೆ ಮೃತ್ಯುವಿಗೆ ವಶವಾಗುವುದು. ಆ ಕಾರಣದಿಂದ ಮೃತ್ಯುವಶವಾದ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದ ಮೂಲಕ ಪುಣ್ಯಲೋಕಗಳಲ್ಲಿ ವಿಹರಿಸುವವನನ್ನು ಇಲ್ಲಿ ಅಮೃತತ್ವವನ್ನು ಹೊಂದುವುದು ಎಂಬುದಾಗಿ ವರ್ಣಿಸುವ ಪರಮಾತ್ಮನು, ಅದೇ ಆತ್ಮನು ಸೂಕ್ಷ್ಮ ಶರೀರದೊಂದಿದ್ದಾಗ ಆ ಸೂಕ್ಷ್ಮ ಶರೀರವನ್ನು ನಾಶ ಮಾಡಲಾಗುವುದಿಲ್ಲ, ಅಸ್ತ್ರಶಸ್ತ್ರಗಳಿಂದ ಕತ್ತರಿಸಲಾಗುವುದಿಲ್ಲ ಎಂಬ ಲಕ್ಷಣಗಳನ್ನು ಮೊದಲೇ ತಿಳಿಸಿರುವಂತೆ ನಾವು ಪ್ರತಿಯೊಬ್ಬರೂ ಯೋಗದ ಸಹಾಯದಿಂದ ಸೂಕ್ಷ್ಮ ಶರೀರಿಗಳಾಗಿ ದಿವ್ಯ ಶರೀರಗಳನ್ನು ಹೊಂದುವುದರ ಮೂಲಕವಾಗಿ
ಉತ್ಕೃಷ್ಟವಾದ ಪುಣ್ಯ ಲೋಕಗಳನ್ನು ಪಡೆಯಬಹುದು. ಅಲ್ಲಿ ನಿರಂತರವಾಗಿ ನಮ್ಮ ಸಾಧನೆಗಳನ್ನು ಮುಂದುವರಿಸಿ ವಾಸ ಮಾಡಬಹುದು ಎಂಬುದಾಗಿ ಪರಮಾತ್ಮನು ಪುಣ್ಯ ಲೋಕಗಳೆಲ್ಲವನ್ನೂ ವರ್ಣಿಸಿದಂತೆಯೇ ಈ ಶರೀರವನ್ನು ಆ ರೀತಿಯ ಉಪಕರಣವನ್ನಾಗಿ ಹೇಗೆ ಮಾರ್ಪಡಿಸಬಹುದೆಂಬುದನ್ನು ತಿಳಿಸಿಕೊಟ್ಟು ಈಗ ಶರೀರದ ರಚನೆಯ ಎಲ್ಲ ಅಂಗ ಅವಯವಗಳನ್ನು, ಸೂಕ್ಷ್ಮ ಭಾವಗಳನ್ನು, ಸೂಕ್ಷ್ಮ ರೂಪಗಳನ್ನು ತಿಳಿಸಿಕೊಡುತ್ತಿದ್ದಾನೆ. ಅದು ಹೇಗಿರುತ್ತದೆ ಎಂದರೆ, ಎಲ್ಲೆಲ್ಲಿಯೂ ಕೈಕಾಲುಳ್ಳದ್ದು, ಎಲ್ಲೆಲ್ಲಿಯೂ ಕಣ್ಣು ತಲೆ ಬಾಯಿಗಳುಳ್ಳದ್ದು, ಎಲ್ಲೆಲ್ಲಿಯೂ ಕಿವಿಗಳುಳ್ಳದ್ದು, ಲೋಕದಲ್ಲಿ ಎಲ್ಲವನ್ನೂ ಆವರಿಸಿಕೊಂಡು ಇರುವಂಥದ್ದು. ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಕ್ಷಿ ಶಿರೋಮುಖಂ. ನೋಡಿ, ಅಕ್ಷಿ ಶಿರ ಎಲ್ಲ ಕಡೆಯೂ ಇರುವಂಥದ್ದು. ಸರ್ವತಃ ಶ್ರುತಿಮಲ್ಲೋಕೆ, ಎಲ್ಲ ಕಡೆಯೂ ಇರುವುದರಿಂದ ಶ್ರುತಿಗಳು ಇದನ್ನು ಗುರುತಿಸುತ್ತವೆ. ಈ ರೀತಿ ಇರುವಂತಹ ಸರ್ವಮಾವೃತ್ಯ ತಿಷ್ಠತಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃತ್ ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಗುಣಭೋಕ್ತೃವೂ ಆಗಿದ್ದಾನೆ ಮತ್ತು ಹಾಗೆಂದರೆ ನಿರ್ಗುಣನೂ ಆಗಿದ್ದಾನೆ. ನಿರ್ಗುಣನಾಗಿಯೂ ಗುಣಭೋಕ್ತೃವಾಗಿರುವಂತಹವನು ಎಂಬುದಾಗಿ ಈ ಒಳಗಿನ ಶರೀರವನ್ನು ವರ್ಣಿಸುತ್ತಾ ಪರಮಾತ್ಮನು ಆತ್ಮನ್ ಎಂಬ ವ್ಯಕ್ತಿಯ ಪ್ರತಿಯೊಂದು ಕಾರ್ಯಶೈಲಿಗಳನ್ನು ತಿಳಿಸುತ್ತಲಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.